ಯಾಕಂದರೆ ಅಣ್ಣಾಮಲೈ ಒಂದು ಸ್ಟ್ರಾಂಗ್ ವಾಯ್ಸ್ ಇತ್ತು, ಸ್ಟ್ರಾಂಗ್ ಲೀಡರ್ಶಿಪ್ ಇತ್ತು, ಒಂದೇನೋ ನ್ಯಾಷನಲಿಸ್ಟ್ ವಾಯ್ಸನ್ನು ತಮಿಳ್ನಾಡಿನಲ್ಲಿ ತರುವ ಪ್ರಯತ್ನವನ್ನು ಅವರು ಮಾಡಿದರು. ಆದರೆ ನೋಡಿ, ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಅಂತಿರುತ್ತೆ. 1960-70 ದಶಕದಲ್ಲಿ ಕಾಮರಾಜ್ ಕೊನೆಯ ಮುಖ್ಯಮಂತ್ರಿ ಆದ ನಂತರ ಅಣ್ಣಾದೊರೈ ಅಲ್ಲೇನು ಮುಖ್ಯಮಂತ್ರಿ ಆದರು, 35 ವರ್ಷಗಳ ಒಂದು ದ್ರವಿಡ ಮೂಮೆಂಟ್ ಇತ್ತು. ಪೆರಿಯಾರಿಂದ ಹಿಡಿದು ಅದೇನು ದ್ರವಿಡ ಮೂಮೆಂಟ್ ಸ್ಟಾರ್ಟ್ ಆಗಿತ್ತು. ದ್ರವಿಡ ಪಾರ್ಟಿಗಳು ಅಧಿಕಾರ ಹಿಡಿದ ನಂತರ ಅವೇ ಎರಡು ಧ್ರುವಗಳಾಗಿ ಒಡೆದು ಹೋದ್ವೇ ವಿನ ಅಲ್ಲಿ ಒಮ್ಮೆ ಪ್ರಾದೇಶಿಕ ಪಕ್ಷ, ಒಮ್ಮೆ ರಾಷ್ಟ್ರೀಯ ಪಕ್ಷ ಆಗಲಿಲ್ಲ. ಸೊ ಲಿಟ್ರಲಿ ನೀವು ವೋಟ್ ಶೇರಲ್ಲಿ ತೆಗೆದುಕೊಂಡ್ರೆ ಭಾವನ, ನಾನೊಂದು ಕ್ಯಾಲ್ಕುಲೇಷನ್ ಮಾಡಿದ್ದು 15 to 18% ಒಂದು ನ್ಯಾಷನಲ್ ಪಾರ್ಟಿಗೆ ಅಲ್ಲಿ ಸ್ಪೇಸ್ ಇದೆ. ಅದರಲ್ಲೊಂದು ಅರ್ಧ ಸ್ಪೇಸನ್ನು ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ, DMK ಜೊತೆಗಿದ್ದು ಒಂದು ಅರ್ಧ ಸ್ಪೇಸನ್ನು BJP ತೆಗೆದುಕೊಳ್ಳುತ್ತೆ. ಈ ಬಾರಿ ರೌಂಡ್ ಅಬೌಟ್ 20% ಆಫ್ ವೋಟ್ಸ್ ನ್ಯಾಷನಲ್ ಪಾರ್ಟಿಗೆ ಬಂದಿವೆ. ನೀವು ಅದನ್ನು ಒಟ್ಟಿಗೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಎರಡು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ವು. ಆ 20% ದಾಟಿ ನ್ಯಾಷನಲ್ ಪಾರ್ಟಿಗಳಿಗೆ ಅಲ್ಲಿ ಸ್ಕೋಪ್ ಇಲ್ಲ. ಮೇ ಬಿ ಈ ಹಿಂಡ್ ಸೈಟಲ್ಲಿ ಕೂತ್ಕೊಂಡು ನಾವು ಟೀಕೆ ಟಿಪ್ಪಣಿಗಳನ್ನು ನಾವು ಪತ್ರಕರ್ತರು ಮಾಡ್ತಾನೆ ಇರ್ತೀವಿ. ಮೇ ಬಿ ಅಣ್ಣಾಮಲೈ ಓವರ್ ರೀಡ್ ಮಾಡಿದ್ರು ಸಿಚುವೇಶನ್ ಅಂತ ನನಗನ್ಸುತ್ತೆ. ಅಂದರೆ ನೀವು ಯಾವತ್ತೂ ನೋಡಿ, ಪೊಲಿಟಿಕ್ಸ್ದಲ್ಲಿ ಈಗ ಕರ್ನಾಟಕದಲ್ಲಿ ಅನೇಕ BJP ನಾಯಕರು ಇತ್ತೀಚೆಗೆ ಏನು ಹೇಳ್ತಾ ಇದ್ದಾರೆ ಖಾಸಗಿಯಾಗಿ ಅಂತಂದರೆ, ನಾವು 23ರ ಚುನಾವಣೆಯಲ್ಲಿ JDS ಜೊತೆ ಹೋಗಿ 90 ಸೀಟ್ ಬಂದಿದ್ರೆ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ತಡಿಬೋದಿತ್ತು. ಅವಾಗ ಏನು ಮಾಡಿದರು, JDS ಮೇಲೆ ಮುಗಿಬಿದ್ರು. ಅವ್ರಿಗನ್ನಿಸ್ತು ಸೀಟ್ ನಮ್ಗೆ ಬರುತ್ತೆ ಅಂತ. ಸೀಟ್ ಇವ್ರಿಗೆ ಬರಲಿಲ್ಲ, ಸೀಟ್ ಕಾಂಗ್ರೆಸ್ಸಿಗೆ ಹೋಯಿತು. ತಮಿಳ್ನಾಡಿನಲ್ಲೂ ಕೂಡ ಅಣ್ಣಾಮಲೈ ಅದನ್ನು ಓವರ್ ರೀಡ್ ಮಾಡಿದ್ರು. ಇಲ್ಲ, ನ್ಯಾಷನಲ್ ಪಾರ್ಟಿಗೆ AIADMK ಕೊಲಾಪ್ಸ್ ಆದ ತಕ್ಷಣ ಅದು ನ್ಯಾಷನಲ್ ಪಾರ್ಟಿಗೆ ಬಂದುಬಿಡುತ್ತೆ. ಬಟ್ ಹಂಗೆ ಈಗ JDSನ ಮತಗಳು ಅನೇಕ, ನಾನು ಯಾಕೆ ಇದನ್ನು ಕೋರಿಲೇಷನ್ ಮಾಡ್ತಿದ್ದೀನಿ ಅಂದರೆ, JDSನ ಗ್ರಾಮೀಣ ಭಾಗದ ಒಕ್ಕಲಿಗ ಮತದಾರರಿಗೆ JDS ಅಲ್ಲ ಆಪ್ಷನ್ ಅಂತಂದರೆ ದೇರ್ ಆಪ್ಷನ್ ಇಸ್ ಕಾಂಗ್ರೆಸ್, ನಾಟ್ BJP. ಬೆಂಗಳೂರಿನ ಒಕ್ಕಲಿಗರಿಗೆ ಕಾಂಗ್ರೆಸ್ ಮತ್ತು BJP ಇಸ್ ಆಪ್ಷನ್, JDS ಇಸ್ ನಾಟ್ ಅನ್ ಆಪ್ಷನ್ ಫಾರ್ ದೆಮ್. ಸೇಮ್ AIADMK ವೋಟ್ ಬ್ಯಾಂಕ್ ಕೊಲ್ಯಾಪ್ಸ್ ಆಗಿ ಅದು ಅಣ್ಣಾಮಲೈ ಹತ್ರ ಬರುತ್ತೆ ಅಥವಾ BJP ಹತ್ರ ಬರುತ್ತೆ ಅನ್ನೋದು ಅಣ್ಣಾಮಲೈ ಓವರ್ ರೀಡ್ ಮಾಡಿದರು. ಅದರ್ವೈಸ್ AIADMK ಜೊತೆ ಲೋಕಸಭಾ ಚುನಾವಣೆಯಲ್ಲೇ ಮೈತ್ರಿ ಮಾಡ್ಕೊಂಡಿದ್ರೆ ನಿಮಗೆ DMK 20-25ಕ್ಕೆ ತಡಿಬೋದಿತ್ತು. 20-25ಕ್ಕೆ ತಡೆದು 14 ಸೀಟು ತಮಿಳ್ನಾಡಿನಲ್ಲಿ ಬರೋದರ ಅರ್ಥ ನೀವು ನ್ಯಾಷನಲ್ ಪಾಲಿಟಿಕ್ಸ್ದಲ್ಲಿ ಹಾಕಿ ನೋಡಿ. ಇವತ್ತು 288 ವಕ್ಫ್ ಬಿಲ್ ಬರೋದು 300 ದಾಟ್ತಾ ಇತ್ತು. ಅಂದರೆ ಎವ್ರಿಥಿಂಗ್ ಮ್ಯಾಟರ್ಸ್ ಇನ್ ಪಾಲಿಟಿಕ್ಸ್. ಆ ಕಾರಣದಿಂದ BJP ಹೈಕಮಾಂಡ್ಗೆ ಅನ್ನಿಸ್ತಾ ಇದೆ ಇಟ್ ಈಸ್ ಹೈ ಟೈಮ್ ನಾವು ಸಿಂಗಲ್ ಆಗಿ ಹೋಗದೆ. ಯಾಕಂದರೆ ಪಂಜಾಬ್ ಆ್ಯಂಡ್ ತಮಿಳ್ನಾಡು ಈ ಎರಡು ರಾಜ್ಯಗಳಲ್ಲಿ ನಿಮಗೆ ಮೋದಿ ಜನಪ್ರಿಯತೆ ಆ ಮಟ್ಟಕ್ಕಿಲ್ಲ. ಬೇರೆ ರಾಜ್ಯಗಳಲ್ಲಿ ಏನೊಂದು ಮೋದಿ ಜನಪ್ರಿಯತೆ ಇತ್ತು 2014ರಿಂದ, ಆ ಜನಪ್ರಿಯತೆ ಈ ಎರಡು ರಾಜ್ಯಗಳಲ್ಲಿಲ್ಲ. ಅದಕ್ಕೊಂದು ಲಿಮಿಟೇಷನ್ ಇದೆ ಬಿಕಾಸ್ ಆಫ್ ಅದರ್ ಪೊಲಿಟಿಕಲ್ ರೀಸನ್ಸ್. ಎಸ್, ನೋಡೋಣ. ತಮಿಳುನಾಡಿನಲ್ಲಿ ಸದ್ಯಕ್ಕಂತೂ ಅಣ್ಣಾಮಲೈ ಹೇಳ್ತಿದ್ದಾರೆ, ಮುಂದೆ ನಾನು ರಾಜ್ಯಾಧ್ಯಕ್ಷ ಆಗಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿರ್ತೀನಿ ಅಂತ. ಮುಂದೆ ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ? ಇಂಟ್ರೆಸ್ಟಿಂಗ್ಲಿ ಈ ಬಾರಿ ವಿಜಯ್ ಎಂಟ್ರಿ ಆಗಿರೋದ್ರಿಂದ ಯಾವ ಬೇಸರ ಆಗುತ್ತದೆ. ಯಾಕಂದರೆ ನೋಡಿ, ಅಣ್ಣಾಮಲೈ IPS ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ನಾನು ಬೇಸರ ಯಾವುದೋ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳ್ತಿಲ್ಲ, ವ್ಯಕ್ತಿ ದೃಷ್ಟಿಯಿಂದ ನೋಡಿದಾಗ ನಿಮಗೆ ಈ ರೀತಿ ಬೇರೆ ಬೇರೆ ಪ್ರೊಫೆಷನ್ಗಳಲ್ಲಿದ್ದವರು ಬಂದು ರಾಜಕಾರಣವನ್ನು ಸೇರಿದಾಗ ರಾಜಕಾರಣದ ಒಂದು ಸ್ಟ್ಯಾಟಿಕ್ನೆಸ್ ಅಂತಿರುತ್ತಲ್ಲ, ಜಡ್ಡುಗಟ್ಟಿದ ರಾಜಕಾರಣ ಅಂತಲ್ಲ, ಅದನ್ನು ಅಲ್ಗಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಅಣ್ಣಾಮಲೈ ಪ್ರಯತ್ನ ಮಾಡಿದರೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಅನುಭವದ ಕೊರತೆನೂ ಆಗುತ್ತಾ ಅದಕ್ಕೆ? ಇರ್ಬೋದು. ರೈಟ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.